ಸ್ನೇಹಿತರೆ, ಸೋನಾಲಿ ಚಾನೆಲ್ಗೆ ನಿಮಗೆ ಸ್ವಾಗತ. 16ನೇ ವಯಸ್ಸಿಗೆ ಖಡ್ಗ ಹಿಡಿದು ಯುದ್ಧ ಮಾಡಿದ ವೀರ, ಯುದ್ಧದಲ್ಲಿ ಯುದ್ಧತಂತ್ರಗಳ ತಯಾರಿಯಲ್ಲಿ ಚಾಣಾಕ್ಷ, ತಮ್ಮ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆಯನ್ನು ಬಯಸುವ ಮಹಾನ್ ವ್ಯಕ್ತಿ, ಸತಿ ಸಹಗಮನ ಪದ್ಧತಿಯನ್ನು ರದ್ದುಗೊಳಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ, ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ, ಮೊಘಲ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮೊಳಗಿಸಿದನು. ಧೈರ್ಯ ಪರಾಕ್ರಮಕ್ಕೆ ಇನ್ನೊಂದು ಹೆಸರೇ ಶಿವಾಜಿ ರಾಜ ಭೋಸ್ಲೆ. ಛತ್ರಪತಿ ಶಿವಾಜಿ ಈ ವೀರನ ಯಶೋಗಾಥೆಯನ್ನು ನಾವೆಲ್ಲರೂ ಕೇಳಿದ್ದೀವಿ. ಆತನ ಕೆಚ್ಚೆದೆಯ ಕಥೆಯನ್ನು ಎಷ್ಟು ಹೇಳಿದರೂ ಕಡಿಮೆ. ಇಂದಿಗೂ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿ. ಈ ವಿಡಿಯೋದಲ್ಲಿ ಶಿವಾಜಿಯವರ ಕುರಿತಾದ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಛತ್ರಪತಿ ಶಿವಾಜಿ 1630 ಫೆಬ್ರವರಿ 19ರಂದು ವೈಶಾಖ ಮಾಸ ಶುಕ್ಲ ಪಕ್ಷದಲ್ಲಿ ಪುಣೆಯ ಜುನ್ನರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ತಾಯಿ ಹೆಸರು ಜೀಜಾಬಾಯಿ, ತಂದೆ ಶಹಾಜಿ. ತನ್ನ ತಾಯಿ ಜೀಜಾಬಾಯಿಗೆ ಸಂಭಾಜಿಯ ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶವಾಯಿ ಎಂಬ ಪಾರ್ವತಿ ದೇವಿಯ ಹೆಸರನ್ನು ಶಿವಾಜಿಗೆ ಇಡುತ್ತಾರೆ. ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರು. ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ 4 ಗುರುಗಳ ಸಾಂಗತ್ಯದಲ್ಲಿ ಬೆಳೆಯುತ್ತದೆ. ಇವರೆಲ್ಲರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಪರಾಕ್ರಮಕಾರಿಯಾಗಿ, ಧೈರ್ಯವಂತನಾಗಿ, ಮೇಧಾವಿಯಾಗುತ್ತಾನೆ. ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ. ಆತನ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮಕಾರಿಯನ್ನಾಗಿ ಮಾಡುತ್ತವೆ. ಎರಡನೇ ಗುರು ದಾದಾಜಿ ಕೊಂಡದೇವ. ಇವರಿಂದ ರಾಜಕೀಯ ಯುದ್ಧ ತಂತ್ರಗಳನ್ನು ಕಲಿಯುತ್ತಾರೆ. ಮೂರನೆಯ ಗುರು ತುಕಾರಾಮ್. ಇವರ ಹತ್ತಿರ ಸಾಮಾಜಿಕ ಸಾಮರಸ್ಯವನ್ನು ತಿಳಿದುಕೊಳ್ಳುತ್ತಾರೆ. ನಾಲ್ಕನೆಯ ಗುರು ಸಮರ್ಥ ರಾಮದಾಸು. ಇವರ ಹತ್ತಿರ ಆಧ್ಯಾತ್ಮಿಕ ಪರಿರಕ್ಷಣೆ, ಜೀವನದ ಪರಮಾರ್ಥವನ್ನು ತಿಳಿದುಕೊಳ್ಳುತ್ತಾರೆ. ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲ ರೀತಿಯಲ್ಲಿ ಶ್ರೇಷ್ಠವಾಗಿತ್ತು. ವೀಕ್ಷಕರೇ, ಒಂದು ಬಾರಿ ಶಿವಾಜಿಯ ತಂದೆಯಾದ ಶಹಾಜಿಯು ಶಿವಾಜಿಯ 12ನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನು ಅವರು ಕೆಲಸ ಮಾಡುತ್ತಿದ್ದ ಬಿಜಾಪುರ ಸುಲ್ತಾನರ ದರ್ಬಾರಿಗೆ ಕರೆದುಕೊಂಡು ಹೋಗುತ್ತಾರೆ. ಸುಲ್ತಾನನಿಗೆ ಸಲಾಂ ಮಾಡಿದ ತಂದೆ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ. ಆದರೆ ಶಿವಾಜಿ ತಾನು ಅನ್ಯ ರಾಜರಿಗೆ ತಲೆಬಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ. ಶಿವಾಜಿಯ ಈ ಧೈರ್ಯವನ್ನು ಶಹಾಜಿಯು ಮನಸ್ಸಿನಲ್ಲಿ ಮೆಚ್ಚಿಕೊಂಡು ಪ್ರಶಂಸಿಸುತ್ತಾರೆ. ಶಿವಾಜಿಯನ್ನು ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಮಾನಿಯಾಗುವಂತೆ ಬೆಳೆಸಿದ್ದು ಆತನ ತಾಯಿ ಜೀಜಾಬಾಯಿ. ಅದು 1645. ಆಗ ಶಿವಾಜಿಗೆ 16 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಖಡ್ಗವನ್ನು ಹಿಡಿದು 1000 ಮಂದಿ ಮೊಘಲ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆಯ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ಳುತ್ತಾರೆ. 1647ನೇ ವರ್ಷದಲ್ಲಿ ಕುಂದನ್ ರಾಜ್ಗಢ್ ಕೋಟೆ, ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾರೆ. ಶಿವಾಜಿ 1654ರಲ್ಲಿ ಪಶ್ಚಿಮ ಕೊಂಕಣ ಲೋಕವನ್ನು ಗೆದ್ದುಕೊಳ್ಳುತ್ತಾರೆ. ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದರೆ ಮೊದಲು ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು, ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು ಎಂದು ಮೊದಲು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದ ಶಿವಾಜಿ. ಇದನ್ನೇ ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ. 1659ರಲ್ಲಿ ಬಿಜಾಪುರ ಸುಲ್ತಾನನ ಕೋಪತಾಪ ಮಿತಿಮೀರಿ ಹೋಗುತ್ತದೆ. ಇದಕ್ಕೆ ಕಾರಣ ಶಿವಾಜಿ. ಅಂದು ಶಿವಾಜಿ ಎಂಬ ಆ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ. ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ಯುದ್ಧವನ್ನು ಮುಂದೂಡುತ್ತಾನೆ. ಅದಾದ ನಂತರ ಆ ಸುಲ್ತಾನ ಸಂಧಾನಕ್ಕೆ ಕರೆಯುತ್ತಾನೆ. ಶಿವಾಜಿ ಸಂಧಾನಕ್ಕಾಗಿಯೇ ಒಂಟಿಯಾಗಿ ಹೋಗುತ್ತಾನೆ. ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ 10ರಂದು ಅಫ್ಜಲ್ ಖಾನ್ ಎಂಬ ವ್ಯಕ್ತಿಯನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಕೊಲ್ಲುತ್ತಾನೆ. ತನ್ನ ಕೈಯಲ್ಲಿ ಹುಲಿ ಉಗುರಿನಂಥ ಆಯುಧವನ್ನು ಹಾಕಿಕೊಂಡು ದಷ್ಟಪುಷ್ಟವಾದ ಅಫ್ಜಲ್ ಖಾನನ ಮೇಲೆ ದಾಳಿ ಮಾಡಿ ಕೊಲ್ಲುತ್ತಾನೆ. ಎಲ್ಲ ಧರ್ಮವನ್ನು ಗೌರವದಿಂದ ನೋಡುತ್ತಿದ್ದರು. ಗುಡಿ ಗೋಪುರಗಳನ್ನು ಅಷ್ಟೇ ಅಲ್ಲದೆ ಮುಸ್ಲಿಮರಿಗಾಗಿ ಮಸೀದಿಗಳನ್ನು ನಿರ್ಮಿಸಿದ್ದಾರೆ. ಶಿವಾಜಿಯ ಸೈನ್ಯದಲ್ಲಿ 100ಕ್ಕೆ 1ನೇ ಭಾಗ ಮುಸ್ಲಿಮರು ಕೂಡ ಇದ್ದರು. ಶಿವಾಜಿಯ ಸೈನ್ಯಕ್ಕೆ ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಅಧ್ಯಕ್ಷರಾಗಿದ್ದರು. ವಿಶೇಷವೇನೆಂದರೆ ಶಿವಾಜಿಯ ಅಂಗರಕ್ಷಣೆಯಲ್ಲಿ ಪ್ರಮುಖ ವ್ಯಕ್ತಿ ಅದಾನಿ ಮೊಹಮ್ಮದ್ದಾರ್. ಶಿವಾಜಿಯನ್ನು ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ಶಿವಾಜಿಯು ಮಹಿಳೆಯ ಕ್ಷೇಮವನ್ನು ಕೋರಿಕೊಳ್ಳುತ್ತಿದ್ದರು. ಇದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ
ಶಿವಾಜಿಯ ಸೈನಿಕರು ಒಮ್ಮೆ ಸುಂದರವಾದ ಮುಸ್ಲಿಂ ಯುವತಿಯನ್ನು ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ನಿಲ್ಲಿಸುತ್ತಾರೆ. ಶಿವಾಜಿಯು ತಾವು ಮಾಡಿದ ಕೆಲಸದಿಂದ ತಮಗೆ ಬಹುಮಾನ ನೀಡುತ್ತಾರೆ ಎಂದುಕೊಂಡಿದ್ದರು. ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿಯ ಮುಂದೆ, ತಾಯಿ, ನಮ್ಮ ಸೈನಿಕರು ಮಾಡಿದ ತಪ್ಪನ್ನು ಕ್ಷಮಿಸು ಎಂದು ಕೇಳಿಕೊಂಡು ರಾಜಲಾಂಛನವನ್ನು ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನು ಮನೆಗೆ ಸುರಕ್ಷಿತವಾಗಿ ಕಳುಹಿಸಿಕೊಡುತ್ತಾರೆ. ಪ್ರಸ್ತುತ ಕಾಲದ ಮಹಿಳಾ ಸಮಾನತೆಯನ್ನು ಅಂದಿನ ಕಾಲದಲ್ಲಿ ಶಿವಾಜಿಯು ತೋರಿಸಿಕೊಟ್ಟಿದ್ದರು. 1652ರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅಷ್ಟದಶಪೀಠಗಳಲ್ಲಿ ಒಂದಾದ ಬ್ರಹ್ಮರಾಂಬ ದೇವಿಯ ದರ್ಶನ ಪಡೆದು ಅಲ್ಲೇ 9 ದಿನಗಳ ಉಪವಾಸ ದೀಕ್ಷಾವ್ರತವನ್ನು ಕೈಗೊಳ್ಳುತ್ತಾರೆ. ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ, ನಿನ್ನ ತಲೆ ನನಗೇಕೆ, ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾ ಇದೆ, ನಿನ್ನ ವೇದಶಾಸ್ತ್ರ ಪಾಂಡಿತ್ಯವನ್ನು ಧರ್ಮ ರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಕಾಣಿಕೆಯಾಗಿ ನೀಡಿದರು ಎಂದು ಇತಿಹಾಸದಲ್ಲಿ ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ. ಮುಂದೆ ಶಿವಾಜಿಯು ತನ್ನ ಮುಂದಿನ ಜೀವನವನ್ನು ಧರ್ಮ ರಕ್ಷಣೆಗಾಗಿ ಉಪಯೋಗಿಸುತ್ತಾರೆ. ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡುತ್ತಾರೆ. ನಂತರ ಮೊಘಲರು ಮತ್ತು ಬಿಜಾಪುರ ಸುಲ್ತಾನರು ಮಾಡಿದ ಒಪ್ಪಂದವನ್ನು ಜಾರಿಗೊಳಿಸಲು ದೊಡ್ಡ ಸೈನ್ಯದೊಂದಿಗೆ ಶೈಸ್ತಾ ಖಾನ್ನನ್ನು ಡೆಕ್ಕನ್ ವೈಸರಾಯಾಗಿ ನೇಮಕ ಮಾಡುತ್ತಾನೆ. ಈತ ಬಂದವನೇ ಮರಾಠರೊಂದಿಗೆ ಯುದ್ಧ ಪ್ರಾರಂಭಿಸುತ್ತಾನೆ. ಪುಣೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ಶಿವಾಜಿಯ ಸಾಮ್ರಾಜ್ಯದ ಕೇಂದ್ರ ಹಾಗೂ ಕೆಲವು ಸ್ಥಳಗಳನ್ನು ವಶಪಡಿಸಿಕೊಂಡನು. ನಂತರ ಮರಾಠರ ಪ್ರವೇಶವನ್ನೇ ನಿಷೇಧ ಮಾಡುತ್ತಾನೆ. ಇದು ಆತ ಎಸಗಿದ ಅತ್ಯಂತ ದೊಡ್ಡ ತಪ್ಪು. ಶೈಸ್ತಾ ಖಾನನನ್ನು ಪುಣೆಯಿಂದ ಓಡಿಸಲು ಶಿವಾಜಿಯು ದಿಟ್ಟ ಯೋಜನೆಯನ್ನು ಹಾಕಿಕೊಳ್ಳುತ್ತಾರೆ. ಅಂದು ಏಪ್ರಿಲ್ 5, 1663ರ ಸಂಜೆ. ಅದು ಮದುವೆಯ ಸಮಾರಂಭ. ಮದುಮಗನ ಮೆರವಣಿಗೆಯ ಸದಸ್ಯರಲ್ಲಿ ವೇಷ ಧರಿಸಿದ 400 ಸದಸ್ಯರೊಂದಿಗೆ ಶಿವಾಜಿ ಪುಣೆಯನ್ನು ಪ್ರವೇಶ ಮಾಡುತ್ತಾರೆ. ಶೈಸ್ತಾ ಖಾನನನ್ನು ಕೊಲ್ಲಲು ಪ್ರಯತ್ನದಲ್ಲಿ ಅರಮನೆಯ ಮೇಲೆ ದಾಳಿಯಾಗುತ್ತದೆ. ಈ ದಾಳಿಯಲ್ಲಿ ಆತ ಸಾಯದಿದ್ದರೂ ಕಿಟಕಿಯೊಂದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಶಿವಾಜಿ ಆತನ ಬೆರಳುಗಳನ್ನು ಕತ್ತರಿಸಿ ಹಾಕುತ್ತಾರೆ. ಶಿವಾಜಿಯನ್ನು ಚರ್ಚೆ ಮತ್ತು ಸಂಧಾನಕ್ಕಾಗಿ 1666 ಮೇ 29ರಂದು ಕರೆಸಿ ಆಗ್ರಾದಲ್ಲಿ ಬಂಧಿಸುತ್ತಾರೆ. ಅಲ್ಲಿಂದ ಶಿವಾಜಿಯನ್ನು ಅಫ್ಘಾನಿಸ್ತಾನಕ್ಕೆ ಕಳುಹಿಸಲು ಪ್ರಯತ್ನಿಸುತ್ತಾರೆ. ಅದನ್ನು ತಿಳಿದ ಶಿವಾಜಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಾರೆ. 1684ರಲ್ಲಿ ಜೂನ್ 6ರಂದು ಆನಂದನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ಗುರುವಾರದಂದು ಕ್ಷತ್ರಿಯ ಕಾಲದ ವಂಶಸ್ಥ ಸಿಂಹಾಧೀಶ್ವರ ಶಿವಾಜಿ ಮಹಾರಾಜರಾಗಿ ಶಿವಾಜಿಗೆ ಪಟ್ಟಾಭಿಷೇಕ ನಡೆಯುತ್ತದೆ. ಶಿವಾಜಿಯನ್ನು ನಾಶ ಮಾಡಬೇಕು ಎಂದುಕೊಂಡವರಿಗೆ ಶಿವಾಜಿಯ 2ನೇ ಹೆಂಡತಿ ಸವರಾಹಬಾಯಿ ಆಯುಧವಾಗಿ ಬದಲಾಗುತ್ತಾಳೆ. ಶಿವಾಜಿಗೆ 2 ಮಕ್ಕಳು. ಮೊದಲ ಹೆಂಡತಿಯ ಮಗ ಸಂಭಾಜಿ, ಇನ್ನು 2ನೇಯ ಹೆಂಡತಿಯ ಮಗ ರಾಜಾರಾಮ್. ಶಿವಾಜಿ ಸಂಭಾಜಿಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದ. ಶಿವಾಜಿಯ ಸಾಮ್ರಾಜ್ಯದಲ್ಲಿ ಸಂಭಾಜಿಯ ಮಾತುಗಳೇ ಹೆಚ್ಚಾಗಿ ನಡೆಯುತ್ತಿದ್ದರಿಂದ ಅದನ್ನು ನೋಡಿ ಸಹಿಸಿಕೊಳ್ಳದ ಸವರಾಹಬಾಯಿ ಶತ್ರುಗಳ ಜೊತೆ ಸೇರಿಕೊಳ್ಳುತ್ತಾಳೆ. ಹೀಗಿರುವಾಗ ಒಂದು ದಿನ ಶಿವಾಜಿಗೆ ರಕ್ತವಾಂತಿಯಾಗಿ ಹಾಸಿಗೆಯ ಮೇಲೆ ಕುಸಿದು ಬಿದ್ದು ವಿಧಿವಶರಾಗುತ್ತಾರೆ. ಶಿವಾಜಿ ಮೇಲಿನ ಅಸಮಾಧಾನಕ್ಕಾಗಿ ಅವರ 2ನೇ ಹೆಂಡತಿ ವಿಷ ಹಾಕಿ ಸಾಯಿಸಿದ್ದಾಳೆ ಎಂದು ಕೆಲವರು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಅದಕ್ಕೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲ. ಶಿವಾಜಿಯ ಅಂತ್ಯ ಕೇವಲ ವಿಷದಿಂದ ಆಯಿತಾ ಅಥವಾ ಅನಾರೋಗ್ಯದಿಂದ ಆಯಿತಾ ಎಂಬುದು ಇಂದಿಗೂ ನಿಗೂಢ. ಸ್ನೇಹಿತರೆ, ಭಾರತದ ಮಹಾನ್ ರಾಜರ ಪಟ್ಟಿಯಲ್ಲಿ ಶಿವಾಜಿಯ ಹೆಸರು ಅತಿ ಶ್ರೇಷ್ಠವಾಗಿದೆ. ವ್ಯಕ್ತಿತ್ವದಲ್ಲಿಯೂ ಕೂಡ ಶಿವಾಜಿಗೆ ಶಿವಾಜಿಯೇ ಸರಿಸಾಟಿ. ಇದರ ಬಗ್ಗೆ ನಿಮಗೇನನಿಸುತ್ತದೆ? ಕಮೆಂಟ್ ಮಾಡಿ.